ಈ ಸಲ ಏನಾದರೂ ನೀವು ಮ್ಯಾಂಗೋ ಉತ್ಸವನ ಮಿಸ್ ಮಾಡ್ಕೊಂಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಮಿಸ್ ಮಾಡಿದಿರ ಹೋಗಿ. ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ ನಮಗೆ ಗ್ರೌಂಡಲ್ಲೇ ಪಾರ್ಕಿಂಗ್ ಸಿಕ್ಕಿ ನಾವು ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ಹೊರಟ್ವಿ. ಈ ಮ್ಯಾಂಗೋ ಉತ್ಸವದಲ್ಲಿ ನಮಗೆ ಫಸ್ಟ್ ಸಿಕ್ಕಿದ್ದೆ ಸ್ವೀಟ್ ಸ್ಟಾಲ್. ಸೊ ಅದರಲ್ಲಿ ಮ್ಯಾಂಗೋಲ್ ಮಾಡಿದ್ದ ಜಿಲೇಬಿ, ಜಾಮೂನ್, ಬರ್ಫಿಗಳಿತ್ತು. ಇದನ್ನೆಲ್ಲ ನಾವು ಒಂದು ಟೇಸ್ಟ್ ಮಾಡಿ ನಾವು ಒಳಗಡೆ ಹೊರಟಾಗ ನಮಗೆ ಕಾಣಿಸಿಕ್ಕಿದ್ದೆ ಮ್ಯಾಂಗೋ ಚಿತ್ರಾನ್ನ, ಮ್ಯಾಂಗೋ ರಸಮ್ ರೈಸ್. ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದಷ್ಟು ಮ್ಯಾಂಗೋ ರೆಸಿಪೀಸ್, ಮ್ಯಾಂಗೋ ಮಿಲ್ಕ್ ಶೇಕ್, ಮ್ಯಾಂಗೋ ಲಸ್ಸಿ ಅಂತ ಮತ್ತು ಮ್ಯಾಂಗೋ ಕುನಾಫಾ ಅಂತ ಇನ್ನೊಂದಷ್ಟು ಮ್ಯಾಂಗೋ ರೆಸಿಪೀಸ್ ಮತ್ತು ಫುಡ್ಸ್ ಅಲ್ಲಿ ಸೆಲ್ ಆಗ್ತಾಯಿತ್ತು. ಫುಡ್ ರೆಸಿಪೀಸ್ ಎಲ್ಲ ಒಂದು ಸೈಡ್ ಆದರೆ ಫ್ರೆಶ್ ಮ್ಯಾಂಗೋಸ್ ರೈತರಿಂದ ಡೈರೆಕ್ಟಾಗಿ ಮಾರ್ಕೆಟಿಗೆ ಬಂದು ಸೆಲ್ ಮಾಡ್ತಾ ಇದ್ದಿದ್ದ ರೈತರು ಇನ್ನೊಂದು ಕಡೆ ಇತ್ತು. ಆಲ್ಫೆನ್ಸೋ, ಬಾದಾಮಿ, ಮಲ್ಗೋಬಾ ಅಂತ ಇನ್ನೂ ಡಿಫ್ರೆಂಟ್ ಆದ ಮ್ಯಾಂಗೋಸ್ ಅಲ್ಲಿ ರೈತರಿಂದ ಡೈರೆಕ್ಟಾಗಿ ಸೇಲ್ ಆಗ್ತಾಯಿತ್ತು. ಇದನ್ನೆಲ್ಲ ನೋಡಿಕೊಂಡು ಮತ್ತು ಪರ್ಚೇಸ್ ಮಾಡ್ಕೊಂಡು ನಾವು ಇನ್ನೊಂದು ರೌಂಡ್ ಬ್ಯಾಟಿಂಗಿಗೆ ಅಂತ ಬಂದಾಗ ನಾವು ತೊಗೊಂಡಿದ್ದೆ ಆವಕಾಯಿ ಬಿರಿಯಾನಿ. ಸೊ ಇದಂತೂ ಸೂಪರ್ ಸ್ಪೈಸಿಯಾಗಿ ಸೂಪರ್ ಟೇಸ್ಟಿಯಾಗೇ ಇತ್ತು. ನನ್ನ ಮಕ್ಕಳು ಮ್ಯಾಂಗೋ ಟ್ವಿಸ್ಟರ್ ಅಂತ, ನನ್ನ ಹೆಂಡತಿ ಮ್ಯಾಂಗೋ ಕುನಾಫಾ ಅಂತ ಡಿಫ್ರೆಂಟ್ ಸ್ವೀಟ್ಸ್ ಮತ್ತು ಸೇವ್ರೀಸ್ ಎಲ್ಲ ನಾವು ಚೆನ್ನಾಗಿ ತಿಂದು ಎಂಜಾಯ್ ಮಾಡಿ ಮನೆ ಕಡೆಗೆ